ಆಗಿನ್ನೂ ಊರ್ವಿಗೆ 2 ವರ್ಷ. ಊರ್ವಿಯ ತಾಯಿ ಕಾತ್ಯಾಯಿನಿ ಊರ್ವಿಯನ್ನು ನದಿಯ ದಡದಲ್ಲಿ ಕುಳಿತಿದ್ದ ಶಿವಪ್ಪನವರ ತಾಯಿ ಲಕ್ಷ್ಮೀದೇವಿಯ ಮಡಿಲಲ್ಲಿಟ್ಟು ನದಿಯಲ್ಲಿ ಬಟ್ಟೆ ಒಗೆಯುತ್ತಿದ್ದರು. ಸುತ್ತಮುತ್ತ ಯಾರೂ ಇರಲಿಲ್ಲ. ಇದ್ದಕ್ಕಿದ್ದಂತೆ ನದಿಗೆ ಯಾರೋ ಹಾರಿದ ಶಬ್ದ ಕೇಳಿಸಿತು. ನೋಡಿದರೆ ಒಂದು ಇಡೀ ಕುಟುಂಬ ನದಿಗೆ ಹಾರಿ ಮುಳುಗುತ್ತಿತ್ತು. ತಂದೆ, ತಾಯಿ ಹಾಗೂ ತಾಯಿಯ ಕೈಯಲ್ಲೊಂದು 3 ವರ್ಷದ ಮಗು ನದಿಯಲ್ಲಿ ಮುಳುಗಿ ಸಾಯುತ್ತಿದ್ದರು. ಇದನ್ನು ಗಮನಿಸಿದ ಶಿವಪ್ಪನವರ ಮಡದಿ ಕಾತ್ಯಾಯಿನಿ ಒಂದು ಕ್ಷಣವೂ ಯೋಚಿಸದೆ ನದಿಗೆ ಹಾರಿ ಅವರನ್ನು ಕಾಪಾಡಲು ಮುಂದಾದರು. ಆ ಮಗುವನ್ನು ಕಷ್ಟಪಟ್ಟು ಉಳಿಸಿದರು. ಆದರೆ ನೀರಿನ ಸೆಳೆತಕ್ಕೆ ಅವರೇ ಸಿಲುಕಿಬಿಟ್ಟರು. ಲಕ್ಷ್ಮೀದೇವಿಯವರು ಒಂದು ಕೈಯಲ್ಲಿ ಊರ್ವಿಯನ್ನು ಮತ್ತೊಂದು ಕೈಯಲ್ಲಿ ಕಾತ್ಯಾಯಿನಿ ರಕ್ಷಿಸಿದ ಮಗುವನ್ನು ಹಿಡಿದುಕೊಂಡು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಿದ್ದರು. ಆದರೆ ಅವರ ಕೂಗು ಕೇಳಿ ಸಹಾಯಕ್ಕೆ ಜನ ಬರುವ ಮೊದಲೇ ಲಕ್ಷ್ಮೀದೇವಿಯರ ಕಣ್ಣು ಮುಂದೆಯೇ ಆ ಮಗುವಿನ ತಂದೆ ತಾಯಿಯೊಂದಿಗೆ ಕಾತ್ಯಾಯಿನಿ ಕೂಡ ನದಿಯ ನೀರಿನ ರಭಸಕ್ಕೆ ಸಿಲುಕಿ ಮುಳುಗೇ ಬಿಟ್ಟರು. ಅಂದು ಶಿವಪ್ಪನವರು ಕೂಡ ಊರಿನಲ್ಲಿರಲಿಲ್ಲ. ಪಕ್ಕದ ಊರಿನ ಪಾಳೇಗಾರನಿಂದ ಸಾಲ ಪಡೆದಿದ್ದ ಕೆಲವು ಮತ್ಸ್ಯಪುರದ ಜನರಿಗೆ ಆ ಪಾಳೇಗಾರನಿಂದ ಅದೇನೋ ಮೋಸವಾಗಿತ್ತು. ಆ ಸಮಸ್ಯೆಯನ್ನು ವಿಚಾರಿಸಿ ಬಗೆಹರಿಸಲೆಂದೇ ಮತ್ಸ್ಯಪುರದ ಜನರೊಂದಿಗೆ ಶಿವಪ್ಪನವರು ಆ ಪಾಳೇಗಾರನ ಬಳಿ ಹೋಗಿದ್ದರು. ಆದರೆ ಅಷ್ಟರಲ್ಲೇ ಹಾಗೆ ಮೋಸ ಹೋಗಿದ್ದ ಒಂದು ಕುಟುಂಬ ಹೆದರಿಕೊಂಡು ಜೀವ ತ್ಯಜಿಸುವ ನಿರ್ಧಾರ ಮಾಡಿ ಆ ನದಿಗೆ ಹಾರಿದ್ದರು. ಪಾಳೇಗಾರನೊಂದಿಗೆ ಮಾತನಾಡಿ ಶಿವಪ್ಪನವರು ಆ ಸಮಸ್ಯೆಯನ್ನೇನೋ ಬಗೆಹರಿಸಿದರು. ಆದರೆ ಅಷ್ಟರಲ್ಲೇ ಇತ್ತ ಈ ಕುಟುಂಬವನ್ನು ರಕ್ಷಿಸಲು ಹೋದ ಕಾತ್ಯಾಯಿನಿ ಇಹಲೋಕ ತ್ಯಜಿಸಿದ್ದರು. ಮತ್ಸ್ಯಪುರಕ್ಕೆ ಮರಳಿದ ಶಿವಪ್ಪನವರಿಗೆ ವಿಷಯ ತಲುಪಿತು. ವಿಷಯ ಕೇಳುತ್ತಿದ್ದಂತೆ ಅವರು ಅಲ್ಲೇ ಕುಸಿದು ಬಿದ್ದರು. ಮತ್ಸ್ಯಪುರದ ತುಂಬ ನೀರವ ಮೌನ ಆವರಿಸಿತು. 3-4 ದಿನ ಹುಡುಕಾಡಿದರೂ ಯಾರ ದೇಹವೂ ಸಿಗಲಿಲ್ಲ. ಶಿವಪ್ಪನವರ ಕೈಯಲ್ಲಿ ಈಗ 2 ಮಕ್ಕಳು. ಆದರೆ ಶಿವಪ್ಪನವರು ಧೃತಿಗೆಡಲಿಲ್ಲ. ಎಲ್ಲವೂ ಭಗವಂತನ ಆಟ ಎಂದು ನಂಬುತ್ತಾ ಆ ಮಕ್ಕಳ ಮುಖ ನೋಡಿ ಊರ್ವಿಯ ಜೊತೆಗೆ ಕಾತ್ಯಾಯಿನಿ ರಕ್ಷಿಸಿದ್ದ ಆ ಹುಡುಗ ಭೈರನನ್ನು ಕೂಡ ಅವರೇ ಸಾಕಲು ಶುರು ಮಾಡಿದರು. ಇದನ್ನೆಲ್ಲ ನೋಡುತ್ತಿದ್ದ ಶಿವಪ್ಪನವರ ತಾಯಿ ಲಕ್ಷ್ಮೀದೇವಿಯವರು ಮಗನ ಜೀವನ ಹೀಗಾಯಿತಲ್ಲ ಎಂದು ಯೋಚಿಸುತ್ತಲೇ ಹಾಸಿಗೆ ಹಿಡಿದರು. ಅವರು ಸಾಯುವ ಮುನ್ನ ಊರ್ವಿ ದೊಡ್ಡವಳಾದ ಮೇಲೆ ಅವಳನ್ನು ಕಾತ್ಯಾಯಿನಿ ರಕ್ಷಿಸಿದ ಮಗು ಭೈರನೊಂದಿಗೆ ಮದುವೆ ಮಾಡಲು ಶಿವಪ್ಪನವರ ಬಳಿ ಮಾತು ತೆಗೆದುಕೊಂಡು ಕಣ್ಣು ಮುಚ್ಚಿದರು. ಹಾಗಾಗಿ ಊರ್ವಿ ದೊಡ್ಡವಳಾದ ಮೇಲೆ ಅವಳು ಭೈರನನ್ನು ಮದುವೆಯಾಗುತ್ತಾಳೆ ಎಂಬುದು ಇಡೀ ಮತ್ಸ್ಯಪುರಕ್ಕೆ ತಿಳಿದಿದ್ದ ವಿಚಾರ. ಊರ್ವಿ ಮತ್ತು ಭೈರ ಜೊತೆಯಲ್ಲೇ ಬೆಳೆದಿದ್ದರೂ ಕೂಡ ಊರ್ವಿಗೆ ಭೈರನ ನೆರಳನ್ನು ಕಂಡರೂ ಸಹಿಸಲಾಗುತ್ತಿರಲಿಲ್ಲ. ಅವಳಿಗೆ ಭೈರನ ಬಗ್ಗೆ ಸ್ವಲ್ಪವೂ ಒಳ್ಳೆಯ ಭಾವನೆಯೇ ಇರಲಿಲ್ಲ. ಅವನನ್ನು ಕಂಡರೆ ಕಿರಿಕಿರಿ ಎನ್ನಿಸುತ್ತಿತ್ತು. ತನ್ನ ತಾಯಿಯನ್ನು ಕಿತ್ತುಕೊಂಡ ರಾಕ್ಷಸನಂತೆ ಅವನನ್ನು ಊರ್ವಿ ಕಾಣುತ್ತಿದ್ದಳು. ಆದರೆ ಭೈರನಿಗೆ ಶಿವಪ್ಪನವರ ಮೇಲೆ ಅಪಾರ ಗೌರವವಿತ್ತು. ಊರ್ವಿ ಅವನ ಮೇಲೆ ಎಷ್ಟು ಸಿಟ್ಟು ತೋರಿಸಿದರೂ ಅವನು ಚಿಕ್ಕ ವಯಸ್ಸಿನಿಂದಲೂ ತಾಳ್ಮೆ, ಸಹನೆಯಲ್ಲಿಯೇ ವರ್ತಿಸುತ್ತಿದ್ದನು. ಕಾಲ ಕಳೆದು ಇಬ್ಬರೂ ದೊಡ್ಡವರಾದರು. ಮದುವೆ ವಯಸ್ಸಿಗೆ ಬಂದ ಮಗಳನ್ನು ತಾವು ಚಿಕ್ಕ ವಯಸ್ಸಿನಿಂದಲೂ ಸಾಕಿ ಸಲಹಿದ ಭೈರ ಚೆನ್ನಾಗಿ ನೋಡಿಕೊಳ್ಳುವನೆಂದು ಭಾವಿಸಿ ಶಿವಪ್ಪನವರು ತಾಯಿ ಲಕ್ಷ್ಮೀದೇವಿಯ ಆಸೆಯಂತೆ ಭೈರನ ಜೊತೆ ಊರ್ವಿಯ ಮದುವೆ ನಿಶ್ಚಯಿಸಿದರು. ಆದರೆ ಈ ನಿರ್ಧಾರ ಊರ್ವಿಗೆ ಸ್ವಲ್ಪವೂ ಹಿಡಿಸಲಿಲ್ಲ. ಚಿಕ್ಕಂದಿನಿಂದ ತನ್ನ ತಂದೆ ಹೇಳುತ್ತಿದ್ದ ರಾಜಕುಮಾರನ ಕಥೆ ಕೇಳಿ ಊರ್ವಿ ಅನೇಕ ಕನಸುಗಳನ್ನು ಹೊತ್ತುಕೊಂಡಿದ್ದಳು. ಅವಳು 7 ಸಮುದ್ರದಾಚೆ 7 ಸುತ್ತಿನ ಕೋಟೆಯಲ್ಲಿದ್ದ ಒಬ್ಬಳು ರಾಜಕುಮಾರಿ. ಆ ಭೈರ ಅವಳನ್ನು ಕಾಯುತ್ತಿದ್ದ ರಾಕ್ಷಸ. ಹಾಗೂ ಒಂದಲ್ಲ ಒಂದು ದಿನ ಒಬ್ಬ ರಾಜಕುಮಾರನು ಬಂದು ಆ ರಾಕ್ಷಸನಿಂದ ರಕ್ಷಿಸಿ ಅವಳನ್ನು ಕರೆದೊಯ್ಯುವನು ಎಂದು ಕನಸ್ಸು ಕಾಣುತ್ತಾ ರಾಜಕುಮಾರನಿಗೆ ಕಾಯುತ್ತಿದ್ದಳು. ಆದರೆ ಭೈರನನ್ನು ಮದುವೆಯಾಗಬೇಕಾಗಿ ಬಂದಾಗ ಊರ್ವಿಯ ಕನಸುಗಳೆಲ್ಲ ನುಚ್ಚುನೂರಾಯಿತು. ಇಡೀ ಮತ್ಸ್ಯಪುರವೇ ಭೈರನೇ ಊರ್ವಿಯನಲ್ಲ ಎಂದು ನಂಬಿದ್ದರೂ ಕೂಡ ಭೈರನ ಕಂಡರೆ ಕೇವಲ ದ್ವೇಷವೇ ತುಂಬಿಕೊಂಡಿದ್ದ ಊರ್ವಿ
ಎಂದು ಭೈರನನ್ನು ಮದುವೆಯಾಗುವುದಕ್ಕಿಂತ ತಾನೂ ಕೂಡ ತನ್ನ ತಾಯಿಯನ್ನು ಸೇರುವುದೇ ಲೇಸು ಎಂದು ತೀರ್ಮಾನಿಸಿ ಮದುವೆಯ ಹಿಂದಿನ ದಿನ ಆ ಕರಾಳ ರಾತ್ರಿ ನದಿಗೆ ಹಾರಿ ತನ್ನ ಜೀವ ತ್ಯಜಿಸಲು ಹೋಗಿದ್ದಳು. ಆದರೆ ವಿಧಿಯ ಆಟವನ್ನು ಬಲ್ಲವರು ಯಾರು? ಜೀವವನ್ನು ತ್ಯಜಿಸಲು ಹೋದ ಊರ್ವಿ ಆ ತೆಪ್ಪದಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವ್ಯಕ್ತಿಯ ದೆಸೆಯಿಂದ ಅವಳ ಆತ್ಮಹತ್ಯೆಯ ನಿರ್ಧಾರ ಕೈಬಿಡುವಂತಾಗಿತ್ತು. ಎಲ್ಲರ ಗಮನ ಈಗ ಊರ್ವಿ ಭೈರನ ಮದುವೆಯ ಸಂಭ್ರಮದ ಕಡೆ ಬಿಟ್ಟು ತೆಪ್ಪದಲ್ಲಿ ಸಿಕ್ಕಿದ ವ್ಯಕ್ತಿಯ ಕಡೆ ತಿರುಗಿತ್ತು. ಇಷ್ಟೆಲ್ಲ ಗೋಜಲುಗಳ ನಡುವೆ ಊರ್ವಿಯ ಮದುವೆ ಭೈರನೊಂದಿಗೆ ಆಗುತ್ತಾ? ಕೇಳ್ತಾ ಇರಿ ಕನ್ನಡ ಕಥೆ ಪ್ರಜ್ವಲ್ ಜೊತೆ ಸೀಸನ್ 2.